ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಏನಾಗ್ತಾಯಿದೆ ಮುಂದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಗೌತಮ್ನ ಹೆಂಡತಿ ಬಂದಿದ್ದಾಳೆ. ಅವಳು ಪಾರು ಹತ್ರ ಬಂದು ಈ ಕಡೆ ಶಿವವ್ರ ಮನೆಗೆ ಭೂಮಿಕಾ ಬಂದಿರ್ತಾಳೆ. ಭೂಮಿಕಾ ಬಂದಾಗ ಈ ಕಡೆ ಶಿವ ಮನೇಲಿ ಎಲ್ಲ ಖುಷಿ ಪಡ್ತಾರೆ. ಹಾಗೆ ಪಾರು ಅಂತೂ ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡಾಗ ಭೂಮಿಕಾ ಕೇಳ್ತಾಳೆ, ಪಾರ್ವತಿ ನಿಮಗೆ ಏನಾದರೂ ಕನಸಿದೆಯಾ, ಏನು ತುಂಬ ಇಷ್ಟ ಅಂತ ಹೇಳಿದಾಗ, ಹೌದು ಭೂಮಿಕಾ, ನನಗೆ ಓದಬೇಕಾದ್ರೆ ಡಾಕ್ಟ್ರ್ ಆಗಬೇಕು, ನನ್ನದೇ ಒಂದು ಸ್ವಂತ ಕ್ಲಿನಿಕ್ ಇಟ್ಕೊಬೇಕು, ಹಾಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಜನಗಳಿಗೆ ಅನ್ನೋದು ತುಂಬ ಆಸೆ ಇತ್ತು ಅಂತ ಹೇಳಿ ತನ್ನ ಮನಸ್ಸಿನೆಲ್ಲ ಮಾತನ್ನು ಹೇಳ್ತಾ ಇರ್ತಾಳೆ. ಆಗ ಶಿವು ಹೇಳ್ತಾನೆ, ಸರಿ ಹಾಗಾದರೆ ನೀನು ಪಾರು ಕಣ್ಣು ಮುಚ್ಕೊ ಅಂದಾಗ, ಏನ್ರಿ ನೀವು ಅಂತ ಹೇಳಿದಾಗ ಅವಳಿಗೆ ಹಾಡು ಹೇಳ್ತಾನೆ. ಈ ಕಡೆ ಪಾರುನ ತುಂಬ ಖುಷಿ ಆಗ್ತಾಳೆ. ಏನು ನಿಂಗೊಂದು ಸರ್ಪ್ರೈಸ್ ಇದೆ, ನೀನು ಕಣ್ಣು ಮುಚ್ಚುತ್ತೀಯೋ ಇಲ್ಲವೋ ಅಂತ ಹೇಳಿದಾಗ ಈ ಕಡೆ ಭೂಮಿಕನೂ ಹೇಳ್ತಾಳೆ, ಪಾರು ಕಣ್ಣು ಮುಚ್ಕೋ, ಅವ್ರೇನು ನಿಂಗೆ ಸರ್ಪ್ರೈಸ್ ಅಂತ ಇದಿರ್ತಾನೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕಣ್ಣು ಮುಚ್ಕೊತಾಳೆ. ಆಗ ಅವಳನ್ನು ನಿಧಾನಕ್ಕೆ ಕರ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಕರ್ಕೊಂಬರ್ತಾನೆ. ಮನೆಯಿಂದ ಹೊರಗಡೆ ಕರ್ಕೊಂಬಂದ ತಕ್ಷಣ ಊರಿನ ಜನ ಎಲ್ಲ ನಿಂತಿರ್ತಾರೆ. ಈಗ ನಿಧಾನವಾಗಿ ನೋಡು ಅಂತ ಹೇಳಿ ಕಣ್ಣು ಬಿಟ್ಟ ಮೇಲೆ ಅಲ್ಲಿ ನೋಡು ಅಂತ ಹೇಳಿ ತೋರಿಸ್ತಾನೆ. ಅದನ್ನು ನೋಡಿಬಿಟ್ಟು ಪಾರುಗಂತೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅಲ್ಲಿ ಬೋರ್ಡ್ ಮಾಡಿಸಿರ್ತಾನೆ, ಡಾಕ್ಟರ್ ಪಾರ್ವತಿ ಅಂತ ಹೇಳಿ. ಅದನ್ನು ನೋಡಿ ಅವಳಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಕಣ್ಣಲ್ಲಿ ನೀರು ಬಂದಾಗ, ಪಾರು ಇದ್ಯಾಕೆ ಕಳ್ತಾ ಇದೆಯಾ ನೀನು, ನಿಂಗೆ ಖುಷಿ ಆಗಲಿಲ್ವಾ, ನೀನು ಖುಷಿ ಆಗುತ್ತೆ ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡಿದ್ರೆ ನೀನು ನೋಡಿದ್ರೆ ಅಳ್ತಾ ಇದೆಯಲ್ಲ ಅಂದಾಗ ಭೂಮಿಕಾ ಹೇಳ್ತಾಳೆ, ಅದು ಖುಷಿಗೆ ಬರ್ತಾ ಇರೋದು, ದುಃಖದಿಂದ ಅಲ್ಲ, ಅವ್ರ ಕನಸು ನನಸಾಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಈ ಕಡೆ ಹೇಳ್ತಾನೆ ಶಿವು, ನೋಡು ಪಾರು, ಅಲ್ಲಿ ಬೋರ್ಡಲ್ಲಿ ಹಾಕ್ಸಿದ್ದೀನಿ ಎಲ್ಲ ದಿನವೂ ಆಸ್ಪತ್ರೆ ತೆಗೆದಿರತ್ತೆ ಅಂತ ಹೇಳಿ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು, ಇಷ್ಟು ಓದಿ ಡಾಕ್ಟ್ರ್ ಆಗಿಬಿಟ್ಟು ಮನೇಲಿ ಒಲೆ ಊದ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ಬೇಕಲ್ಲ ಅಂತ ಹೇಳಿ. ಈಗ ನನಗೊಂದು ತುಂಬ ಖುಷಿ ಆಗ್ತಾಯಿದೆ ಪಾರು, ಈಗ ನೀನು ತುಂಬ ಖುಷಿ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಪಾರ್ವತಿಗೆ ಏನು ಹೇಳಬೇಕು ಅಂತಾನೆ ಹೇಳಿ ಗೊತ್ತಾಗಲ್ಲ. ನಾನು ಆಸೆ ಪಟ್ಟಿದ್ದೆ ಅಷ್ಟೇ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಇದು ನೆರವೇರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ, ಆದರೆ ನೀವು ನೆರವೇರಿಸ್ಬಿಟ್ರಿ ಅಂತ ಹೇಳಿ ಈ ಕಡೆ ಶಿವನ ತುಂಬ ಹೊಗಳುತ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಈ ಕಡೆ ಪಾರ್ವತಿ ಡಾಕ್ಟ್ರು ಏನೋ ಆಗಿದ್ಲು, ಆದರೆ ಅವಳೀಗ ಕ್ಲಿನಿಕ್ಕನ್ನು ಮಾಡ್ತಾ ಇರೋದ್ರಿಂದ ಅವರಪ್ಪ ಇನ್ನೇನೋ ತೊಂದರೆ ಕೊಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.